ಜೈಲಿನಲ್ಲಿ ಗುಂಡು ತುಂಡು ಪಾರ್ಟಿ ಇದೇನು ಜೈಲು ಅಥವಾ ರೆಸಾರ್ಟು? ಜೈಲಿನಲ್ಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗ್ತಾ ಇದೆ. ಮೋಜು ಮಸ್ತಿ ಅಡ್ಡೆ ಆಗಿದೆ ಜೈಲು. ಶಿವಮೊಗ್ಗ ಆಯ್ತು, ಇದೀಗ ಹುಬ್ಬಳ್ಳಿಯ ಜೈಲಿನಲ್ಲೂ ರಾಜಾತಿಥ್ಯ. ಎಸ್, ಜೈಲಿನಲ್ಲಿ ಗುಂಡು ತುಂಡು ಪಾರ್ಟಿ ಆಗಿದೆ. ಇದೇನು ಜೈಲು ಅಥವಾ ರೆಸಾರ್ಟು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಜೈಲಿನಲ್ಲಿನ ಮತ್ತೊಂದು ಕರ್ಮಕಾಂಡ ಬಯಲಿಗೆ ಬರ್ತಾ ಇದೆ. ಮೋಜು ಮಸ್ತಿ ಅಡ್ಡೆ ಆಗಿದೆ ಈ ಜೈಲು. ಶಿವಮೊಗ್ಗದಲ್ಲಿ ನಾವು ನೋಡಿರ್ಬೋದು, ಇದೀಗ ಹುಬ್ಬಳ್ಳಿಯ ಜೈಲಿನಲ್ಲಿಯೂ ರಾಜಾತಿಥ್ಯ ಆಗ್ತಾ ಇದೆ. ಹುಬ್ಬಳ್ಳಿ ಸಬ್ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಆಗ್ತಾ ಇದೆ. ಕೈದಿಗಳಿಂದ ಗಾಂಜಾ, ಮದ್ಯ, ಮಾಂಸ ಸೇವನೆ ಆಗ್ತಾ ಇದೆ. ರಾಜಾರೋಷವಾಗಿ ಸಪ್ಲೈ ಆಗ್ತಾ ಇದೆ ಅಕ್ರಮ ಗಾಂಜಾ. 3 ದಿನದ ಹಿಂದಷ್ಟೇ ಕಾರಾಗೃಹಕ್ಕೆ ಡಿಜಿಪಿ ಭೇಟಿಯನ್ನ ಮಾಡಿದ್ರು. ಪರಿಶೀಲನೆ ಬಳಿಕ ಮಾದಕ ವಸ್ತುಗಳ ಬಳಕೆಗೆ ಕಡಿವಾಣ ಅಂತ ಹೇಳಿದ್ರು ಡಿಜಿಪಿ ಅವರು. ಎಸ್, ಇನ್ನೂ ಕೂಡ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಗಳು ಕೇಳಿ ಬರ್ತಾ ಇವೆ. ಶಿವಮೊಗ್ಗದಲ್ಲಿ ನಾವು ನೋಡಿರ್ಬೋದು, ಇದೀಗ ಹುಬ್ಬಳ್ಳಿಯ ಸಬ್ ಜೈಲ್ ಏನಿದೆ ಆ ಸಬ್ ಜೈಲ್ನಲ್ಲಿ ಗುಂಡು ತುಂಡಿನ ಪಾರ್ಟಿ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಏನು ಮೊನ್ನೆ ತಾನೇ ಡಿಜಿಪಿ ಅವರು ಭೇಟಿಯನ್ನ ನೀಡಿದ್ರು, ಪರಿಶೀಲನೆಯನ್ನ ನಡೆಸಿದ್ರು. ಇಲ್ಲಿ ಕೈದಿಗಳಿಗೆ ಗಾಂಜಾ, ಮದ್ಯ ಮತ್ತು ಮಾಂಸ ಸೇವನೆ ಆಗ್ತಾ ಇದೆ. ಇನ್ನು ರಾಜಾರೋಷವಾಗಿ ಸಪ್ಲೈ ಆಗ್ತಾ ಇದೆ ಅಕ್ರಮ ಗಾಂಜಾ. ಇಲ್ಲಿ ಪರಿಶೀಲನೆಯ ಬಳಿಕ ಮಾದಕ ವಸ್ತುಗಳ ಬಳಕೆಗೆ ಕಡಿವಾಣ ಅಂತ ಹೇಳಿದ್ರು ಡಿಜಿಪಿ ಅವರು. ಇದೀಗ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು ಎಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅಂತ. ಜೈಲಿನಲ್ಲಿಯೇ ಈ ರೀತಿ ರಾಜ್ಯಾತಿಥ್ಯ ಆಗ್ಬಿಟ್ರೆ ಕೈದಿಗಳಿಗೆ ಹೆದರಿಕೆ ಅನ್ನೋದೇ ಇರೋದಿಲ್ಲ. ಎಸ್, ಹುಬ್ಬಳ್ಳಿ ಸಬ್ ಜೈಲ್ನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಆಗ್ತಾ ಇರೋದಿದು. ಶಿವಮೊಗ್ಗದಲ್ಲಿ ಗಮನಿಸಿದ್ವಿ, ಬೆಂಗಳೂರಲ್ಲಿ ನಾವು ಗಮನಿಸಿದ್ವಿ. ಅದೇ ರೀತಿ ಈಗ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹುಬ್ಬಳ್ಳಿಯ ಸಬ್ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡಲಾಗ್ತಾ ಇದೆ.